ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಗೆ ಇವಾಗ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರ್ಬೋದು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಎಸ್, ನೀವು ನೋಡ್ತಾ ಇರೋದು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಏನೇನಾಗುತ್ತೆ ಬನ್ನಿ ನೋಡೋಣ. ಫ್ರೆಂಡ್ಸ್, ಊರಿಂದ ನಮ್ಮ ಐದನೇ ನಮ್ಮ ತಂಗಿ ಅವರೆಲ್ಲರೂ ಬಂದಿದ್ರು. ಹಾಗಾಗಿ ಸ್ವಲ್ಪ ಎಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಆಗ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ವಿ. ಬೆಳಗ್ಗೆ 7 ಗಂಟೆಗೆ ಬಿಟ್ವಿ ಮನೇನ. ಯಾಕಂದ್ರೆ ಮೈಸೂರಿಗೆ ಹೋಗಕ್ಕೆ ಬಿಸಿಲಲ್ಲೆಲ್ವಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬೇಗ ರೆಡಿ ಆಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಮತ್ತೆ ಅಲ್ಲಿ ತಗೊಂಡ್ ಹೋಗ್ತಾ ಇದೀವಿ. ಔಟ್ ಸೈಡ್ ಹೆಂಗಿರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ. ಯಾಕಂದ್ರೆ ಫುಲ್ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಮಕ್ಳೆಲ್ಲ ಇದ್ದಾರೆ. ಹಾಗಾಗಿ ಮನೇಲೆ ಪಲಾವ್ ಏನೋ ಸಿಂಪಲ್ ಆಗಿ ಒಂದು ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ನಮ್ಮ ಮನೆ ರಾಯ್ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದಿ ಸೆಂಟ್ರಲ್. ಮತ್ತೆ ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರಿ. ಇಲ್ಲಿ ನೋಡಿ, ನೈಸ್ ರೋಡಿಂದ ಹೋಗ್ತಾ ಇದೀವಿ. ಅಲ್ಲಿ ಬಸವೇಶ್ವರನ ಮೂರ್ತಿ ಕಟ್ತಾ ಇದ್ರು, ಗೊತ್ತಿಲ್ಲ ಯಾವ್ದು ಅಂತೇಳಿ. ಚೆನ್ನಾಗಿತ್ತೆಲ್ಲ ಮೈಸೂರು ರೋಡಲ್ಲಿ. ಮಾರ್ನಿಂಗ್ ಕ್ಲೈಮೇಟ್ ಒಂಥರ ಕೂಲು. ಸಾಂಗ್ ಹಾಕೊಂಡು ಹೋಗ್ತಾ ಇದ್ವಿ, ಚೆನ್ನಾಗಿತ್ತು. ನೋಡಿ, ಇನ್ನು ಸೂರ್ಯನೇ ಬಂದಿದ್ದಿಲ್ಲ. ನೋಡಿ, ಮೈಸೂರು ರೋಡಲ್ಲಿ ಹೈವೇ ರೋಡಲ್ಲಿ ಬಂದ ತಕ್ಷಣ ಗುಡ್ಡ ಬೆಟ್ಟ ಸಿಗ್ತಾನೆ ಇರ್ತವೆ. ನೋಡಿ, ಗ್ರೀನ್ ಚೆನ್ನಾಗಿದೆ. ಇದೆಲ್ಲ ಆಲ್ಮೋಸ್ಟ್ ಈಗ ಮೈಸೂರು ಹತ್ರ ಆಗಿದ್ವಿ ನಾವು. ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಿ. ಮೈಸೂರು ಚಾಮುಂಡಿ ಬೆಟ್ಟ ಎಂಟ್ರಿ ಹೋದ್ವಿ ನಾವು ಒಳಗಡೆ. ಒಂದ್ 8:30 ಹಂಗಾಗಿತ್ತು. ಎಲ್ಲ ಮಕ್ಳೆಲ್ಲ ಹೊಟ್ಟೆ ಹಸು ಅಂತ ಇದ್ರು. ರೋಡಲ್ಲಿ ಜಾಗ ನೋಡ್ತಾನೆ ಇದೀವಿ, ಎಲ್ಲೂ ಸಿಗ್ತಾನೆ ಇಲ್ಲ. ಹಂಗೂ ಕಡೆಗೆ ಒಂದ್ ಹತ್ರ ಸಿಕ್ತು ನಮ್ಗೆ. ಫ್ರೆಂಡ್ಸ್, ಊಟ ಮಾಡ್ತಾ ಇದೀವಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದೀವಿ. ಹಾಯ್ ಮಾಡಿ ನಗರಾಜ, ಏಕ ಎಲ್ಲ ಹಾಯ್ ಮಾಡ, ಹಾಯ್ ಮಾಡಿ, ಹಾಯ್. ಇಲ್ಲಡೆ ಏನ ಅಮ್ಮಗ. ಇವಾಗ ಅವರು ಗಾಡಿ ಪಾರ್ಕ್ ಮಾಡಿ ಬರ್ತಾ ಇದಾರೆ. ನಾವ್ ಇಲ್ಲೇ ಕುತ್ಕೊಂಡಿದೀವಿ ಅವ್ರು ಬರೋವರೆಗೂ. ನಮ್ ಸಣ್ಣ ಹುಡುಗಿಗೆ ಸ್ವಲ್ಪ ಯಾಕೋ ಹುಷಾರಿರ್ಲಿಲ್ಲ, ಹಂಗಾಗಿ ಸಿರಪ್ ಜೊತೆಗೆ ತಗೊಂಡ್ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹಾಕ್ದಿವಿ. ನೋಡಿ, ಹೋಗ್ತಾ ಇದೀವಿ ಈಗೆಲ್ಲ ಒಳಗಡೆ. ಅಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಎಲ್ಲರೂ ಹೋಗ್ತಾ ಇದೀವಿ. ನೋಡಿ, ಎಂಟ್ರಿ ಹೋಗ್ತಾ ಇದೀವಿ ನಾವು ಚಾಮುಂಡಿ ದೇವಸ್ಥಾನಕ್ಕೆ. ಇಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಇದೆ. ನೋಡಿ, ಅದೆಲ್ಲ ಜ್ಯೂಸ್ ಇದೆ. ಇದೆಲ್ಲ ಅಂಗಡಿ ಎಲ್ಲ ಇದೆ. ಇದು ಎಂಟ್ರೆನ್ಸ್ ಸರ್ಕಲ್. ಇದು ಇದ್ರ ಇದು ಮಹಿಷಾಸುರ. ನಿಂತ್ಕಾರ ಸ್ವಲ್ಪ ಹಂಗೆ. ನೋಡ್ರಿ, ಕಬ್ಬಿನಾಲ್ ಅಂತ ಇದ್ದಾರೆ. ಕಬ್ಬಿನಾಲ್ ಕುಡಿಯಕ್ಕೆ ಬರ್ತಾ ಇದ್ದೀವಿ. ಸಾವಕಾಶಿ. ಪೈಸಾ ಇಲ್ಲ, ನೀನೇ ಕೊಡ್ಬೇಕು ಪೈಸಾ. ಇಲ್ಲ, ನೀವೇ ಕೊಡ್ಬೇಕು. ಸ್ವಲ್ಪ ಬಿಸಿಲಿತ್ತು, ಅದಕ್ಕೆ ಎಲ್ಲರೂ ಸ್ವಲ್ಪ ಬಾಡಿ ತಂಪು ಮಾಡ್ಕೋಣ ಅಂತ ಎಲ್ಲ ಕಬ್ಬಿನಲ್ಲಿ ಕುಡಿತಾ ಇದ್ವಿ. ಅಲ್ಲಿ ಎಲ್ಲ ರೇಟ್ ಜಾಸ್ತಿನೇ ಹೇಳ್ತಾ ಇದ್ರು. ಎಲ್ಲರೂ ಹಾಲು ಕುಡಿದ್ಬಿಟ್ಟು. ನೋಡಿ, ಕ್ಲೈಮೇಟ್ ಎಲ್ಲ ಸ್ವಲ್ಪ ಪರವಾಗಿಲ್ಲ. ಅಷ್ಟು ಬಿಸಿಲು ಇರ್ಲಿಲ್ಲ, ಅಷ್ಟು ಮಳೆನೂ ಇರ್ಲಿಲ್ಲ. ಆದ್ರೂ ದಾಹ ಆಗ್ತಿತ್ತು. ಅಲ್ಲಿಂದ ಎಂಟ್ರಿ ಆಗಿ ಬಂದ ತಕ್ಷಣ ಇಲ್ಲೆಲ್ಲ ಹೂ ಮಾರ್ತಾ ಇರ್ತಾರೆ. ನಾವ್ ಏನ್ ಮಾಡಿದ್ವಿ, ಸ್ಟಾರ್ಟಿಂಗ್ ತಗೊಂಡಿವಿ. ಅವರೆಲ್ಲ ಇಲ್ಲೇ ಕರ್ದ್ಬಿಟ್ರು ಕಮ್ಮಿ ಅಂತ. ಒಳಗಡೆ ಹೋದ್ರೆ ಇನ್ನೂ ಕಮ್ಮಿ ಇತ್ತು ಪ್ರೈಸ್. ನೀವು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ತಗೋಬೇಡಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಜಾಸ್ತಿ ಹೇಳ್ತಾರೆ. ಒಳಗಡೆ ಹೋದ್ರೆ ಇನ್ನು ಫ್ರೆಶ್ ಎಲ್ಲ ಚೆನ್ನಾಗಿದ್ದು ನಮ್ಗೆ ಫೀಲ್ ಆಯ್ತು. ನೋಡಿ, ವಾವ್, ಅಮ್ಮನ್ ದೇವಸ್ಥಾನ ಕಾಣಿಸ್ತಾ ಇದೆ. ನೋಡಿ, ಇವಾಗ ಇಲ್ಲಿ ಸೈಡ್ ಅಲ್ಲೆಲ್ಲ ಮಕ್ಳಿಗೆ ಆಟ ಸಾಮಾನೆಲ್ಲ ಕೊಡ್ತಾರೆ. ಅಲ್ಲಿ ಕೆಳಗಡೆ ಏನ್ ಐಡಿಯಾ ಮಾಡಿದ್ದಾರೆ, ಬಿಸಿಲಿದ್ರೆ ಕಾಲು ಸುಡಬಾರ್ದು, ಚಪ್ಪಲಿ ಬಿಟ್ಟು ಒಳಗ್ ಬರ್ತೀವಲ್ವಾ. ನೋಡಿ, ಚಾಮುಂಡಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಅಮ್ಮನ್ ದರ್ಗಾ ಗುಡಿಯಲ್ಲಿ ಹೋಗ್ಬೇಕು ಇವಾಗ ಒಳಗೆ. ನೋಡಿದ್ರೆ ಕ್ಯೂ ಇತ್ತು. ನಾವು ಸ್ಟಾರ್ಟಿಂಗ್ ನಾವ್ ಅನ್ಕೊಂಡ್ವಿ ಬೇಗ ಹೋಗ್ತೀವಿ ಅಂತ. ಹೋಗ್ತಾ ಒಳಗಡೆ ಜನ ಕ್ಯೂ ಅಲ್ಲಿ ಇತ್ತು. ಆ ಕಡೆ ಡೈರೆಕ್ಟ್ ಪಾಸ್ ಇದ್ದವ್ರು ದುಡ್ಡು ಕೊಟ್ಟು ಹೋದ್ರು. ನಾವೇ ಇಲ್ಲೇ ಕ್ಯೂ ಅಲ್ಲೇ ಹೋದ್ವಿ. ನೋಡಿ, ನಮ್ಮ ಮನೆಯವ್ರು ಹೋಗಿ ಮುಂದೆ ಅಂತೇಳಿ ನಾನು ರೇಖಾ ಹಿಂದ್ಗಡೆನೆ ಉಳಿದಿದ್ವಿ. ನಮ್ಮನ್ ಕಳಿಸ್ಬಿಟ್ಟು ಹಿಂದ್ ಬಂದ್ರು. ನೋಡಿ, ಅವಾಗ್ಲೇ ಲೈನ್ ಎಲ್ಲ ಖಾಲಿ ಅನಿಸ್ತು. ಒಳಗಡೆ ನೋಡಿದ್ರೆ ಜನ ಇದ್ರು. ಹಾಗೆ ಅಮ್ಮನ್ ನೋಡ್ಬೇಕಲ್ವಾ, ತಾಳ್ಮೆಯಿಂದ ಕಾಯ್ಕೊಂಡು ಹೋದ್ವಿ ಒಳಗಡೆ.
ನೋಡಿ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿರೋ ಸೆಕ್ಯೂರಿಟಿ ಹೇಳಿದ್ರು ಕ್ಯಾಮ್ರಾ ಅಲವ್ ಇಲ್ಲ, ಹಂಗೂ ಅಲ್ಲಿ ಬರ್ದು ಹಾಕಿದ್ರು ವಿಡಿಯೋ ಮಾಡಂಗಿಲ್ಲ, ಫೋಟೋ ತೆಕ್ಕಂಗಿಲ್ಲ ಅಂತ. ನಾವು ಹಂಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತೆಕ್ಕೊಂಡ್ವಿ, ಯಾರಿಗ್ ಕಾಣಿಸಲ್ದಂಗ. ಹಂಗ ಜೂಮ್ ಮಾಡಿದ್ವಿ, ಒಳಗಡೆ ದೇವ್ರು ಕಾಣುತ್ತೇನಂತೇಳಿ ಕಾಣಲಿಲ್ಲ. ಹಂಗ ದರ್ಶನ ಮಾಡಿ ಫೋನಲ್ಲಿ ಆಫ್ ಮಾಡ್ಬಿಟ್ಟು ಮುಂದಗಡೆ ಬಂದ್ವಿ. ಇವಾಗ ನೋಡ್ಕೊಂಡು ಆಚೆ ಬಂದಿವಿ. ಇವಾಗ ನಾವು ಎಲ್ಲಾರು ಕುತ್ಕೊಂಡು ತೆಂಗಿನಕಾಯಿ ತಿನ್ನೋಣ ಅಂತ ನೋಡ್ತಾ ಇದ್ವಿ, ಪ್ಲೇಸಸ್ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಹೊರಗಡೆ ತೆಂಗಿನಕಾಯಿ ಹೊಡಿತಾರಲ್ವಾ, ಅಲ್ಲಿ ನಿಂತ್ಕೊಂಡಿದ್ವಿ ನಾವು. ಸ್ವಲ್ಪ ಫೋಟೋ ತೆಕ್ಕೊಂಡ್ರು. ನಮ್ಮ ಮೈದಿನವರೆಲ್ಲ ಫೋಟೋ ತೆಕ್ಕತಾ ಇದ್ರು, ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಮಂಕಿಗಳಂತೂ ಅಲ್ಲಿ ಎಷ್ಟು ಚೆನ್ನಾಗಿದ್ದು, ಚಿಕ್ಕ ದೊಡ್ಡ ಎಲ್ಲ ಮರಿಗಳೆಲ್ಲ ಇದ್ವು. ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮೇಲೆ ಮೋಡ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಎಲ್ಲ ಚೆನ್ನಾಗಿ ವಿಡಿಯೋ ಕ್ಯಾಚಪ್ ಆಯ್ತು ನಮ್ಗೆ. ಎಲ್ಲಾರು ನೋಡಿ ಇವಾಗ ದೇವಸ್ಥಾನದಿಂದ ಆಚೆ ಬಂದ್ಬಿಟ್ಟು ಸ್ವಲ್ಪ ನೋಡ್ತಾ ಇದೀವಿ. ಅದೇ ಹೇಳ್ತಿಲ್ಲ, ಪ್ರಸಾದ ತಿನ್ನೋಣ ತೆಂಗಿನಕಾಯಿ ಅಂತೇಳಿ. ಹಂಗೂ ಒಂದ್ ಕಡೆ ಜಾಗ ಸಿಕ್ತು, ಹೋಗ್ಬಿಟ್ಟು ಮೇಲೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ತೆಂಗಿನಕಾಯಿ ತಿನ್ಕೊಂಡು ಅಲ್ಲೇ ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನಮ್ಮನೆಯವ್ರು ಹಂಗೂ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ರು. ನೋಡಿ ಹೆಂಗ್ ತಿಂತಾವ್ರೆ ಎಲ್ಲರಿಗೂ ಬೆಳಿಗ್ಗೆ ನಾಷ್ಟ ತಿಂದರೆ ಅಷ್ಟೇ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ತಿಂತಾ ಇದ್ದಾರೆ. ನೋಡಿ ನಾನಂತ ಎಷ್ಟು ಕುಂಕುಮ ಹಚ್ಕೊಂಡಿದೀನಿ, ಅಲ್ಲಿ ಗೊತ್ತಿಲ್ಲ ಹಂಗೆ ಹಚ್ಕೊಂಡೆ. ಇಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅಂತ ಹೇಳಿದ್ರು, ಅದಕ್ಕೆ ನೋಡಕ್ ಬಂದಿದ್ವಿ. ಇಲ್ಲಿಂದ ನೋಡಿದ್ರೆ ಏನೋ ಅರಮನೆ ಕಾಣಿಸುತ್ತಂತೆ. ನೋಡ್ತಾ ಇದ್ವಿ ನಾವು. ಅವ್ರು ಇನ್ನೊಂದ್ ಸೈಡ್ ಅಲ್ಲಿ ದುರ್ಬಿನಲ್ಲಿ ತೋರಿಸ್ತೀವಿ, ಅದಕ್ಕೆ ಪ್ರೈಸ್ ಅಂದ್ರು. ಬೇಡ ಅಲ್ಲಿಗೆ ಹೋಗಿ ನೋಡ್ತೀವಲ್ಲ ಮತ್ತೆ ಯಾಕೆ ಅಂದ್ಬಿಟ್ಟು ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು. ಫ್ರೆಂಡ್ಸ್, ನಿಮ್ಗೆ ಈ ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಒಳ್ಳೆ ವಿಡಿಯೋಗಳು ತಲುಪುತ್ತೆ, ನಿಮ್ಗೆ ಮನೋರಂಜನೆ ಕೊಡ್ತೀವಿ ನಾವು. ಓಕೆ ಫ್ರೆಂಡ್ಸ್, ನಾವ್ ಇವಾಗ ನೆಕ್ಸ್ಟ್ ಮೈಸೂರು ಅರಮನೆಗೆ ಝೂಗ್ ಹೋಗ್ತೀವಿ. ಆ ವಿಡಿಯೋನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ, ನೋಡಿ. ಓಕೆ ಬಾಯ್.